ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ಶ್ರೀಲಕ್ಷ್ಮಿ ಕೂಡ ಜಾಯ್ನ್ ಆಗಿದ್ದಾರೆ. ಸುದ್ದಿಗಳ ತಗರ್ನಕೋಣ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಿತು. ಆ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ಇನ್ಸೈಡ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಪ್ರಮುಖವಾಗಿ ದೆಹಲಿಯಲ್ಲಿ ನಡೆದಂತಹ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಡೆದಂತಹ ಸಿಸಿಎಸ್ ಮೀಟಿಂಗ್ನಲ್ಲಿ ರಕ್ಷಣಾ ಸಚಿವರು, ಗೃಹ ಸಚಿವರು, 3 ಸೇನೆಯ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ರು. ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಕೂಡ ಭಾಗಿಯಾಗಿದ್ರು. ಆ ಭಯೋತ್ಪಾದಕರ ಕೃತ್ಯದ ವಿಚಾರವಾಗಿ ಕೇಂದ್ರ ಸರ್ಕಾರದಿಂದಲೇ ಒಂದು ಅಧಿಕೃತ ಘೋಷಣೆ ಹೊರಬಿದ್ದಿದೆ. ಮಹತ್ವದ ನಿರ್ಧಾರವನ್ನ ಸಿಸಿಎಸ್ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಯಾವುದೇ ರಾಜಿ ಇಲ್ಲ. ಸಂತ್ರಸ್ತರಿಗೆ ಶೀಘ್ರವೇ ನ್ಯಾಯ ಒದಗಿಸುವ ಭರವಸೆಯನ್ನ ಕೊಟ್ಟಿದ್ದಾರೆ. ತನಿಖೆಯನ್ನ ತೀವ್ರಗೊಳಿಸೋದಕ್ಕೂ ಕೂಡ ಪ್ರಧಾನಿ ಮೋದಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ನಡೆದಂತಹ ಸಿಸಿಎಸ್ ಮೀಟಿಂಗ್ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಕೂರುವ ಪ್ರಶ್ನೆಯೇ ಇಲ್ಲ. 1 ಪಾಯಿಂಟ್, ಯಾವ ಕಾರಣಕ್ಕೋಸ್ಕರ ಇವರು ಮಾಡಿದ್ದಾರೆ ಅದಕ್ಕೆ ಪ್ರತೀಕಾರ ನಿಶ್ಚಿತ. 2nd ಪಾಯಿಂಟ್, ಭಯೋತ್ಪಾದನೆಯನ್ನ ನಾವು ಒಪ್ಪಿಕೊಳ್ಳೋದಕ್ಕೆ ಸಿದ್ಧರಿಲ್ಲ, ನಾವು ಹುಟ್ಟಡಗಿಸುವ ಕೆಲಸವನ್ನ ಮಾಡ್ತೀವಿ ಅನ್ನೋದೊಂದು 3ನೇ ಪಾಯಿಂಟ್. ಮತ್ತೊಂದು, ಗಾಯಾಳುಗಳು, ಮೃತಪಟ್ಟಂತವ್ರು ಎಲ್ಲರಿಗೂ ಕೂಡ ನ್ಯಾಯ ಒದಗಿಸುವ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಸ್ಪಷ್ಟ ಸಂದೇಶವನ್ನ ಕೊಡಲಾಗಿದೆ. ನಿನ್ನೆ ನಡೆದಂಥ ಮೀಟಿಂಗ್ನ ಇನ್ಸೈಡ್ ಇನ್ಫಾರ್ಮೇಶನ್ ಇದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ನಿನ್ನೆ ನಡೆದಂಥ ಮೀಟಿಂಗ್ ಸ್ಪಷ್ಟ ಸಂದೇಶ ಅಂತೂ ಹೋಗಿದೆ. ಆಕ್ಷನ್ ಯಾವಾಗ ಅನ್ನೋದು ಕುತೂಹಲ ಈಗ. ಖಂಡಿತ ನಾಗೇಂದ್ರ ಬಾಬು, ನಿನ್ನೆ ನಡೆದಂತಹ ಸಿಸಿಎಸ್ ಮೀಟಿಂಗ್ ಇದೆಯಲ್ಲ, ಈ ಮೀಟಿಂಗ್ ನ ಮೇಲೆ ಇಡೀ ದೇಶದ ಚಿತ್ತ ಇತ್ತು. ದೇಶದ ರಾಜಧಾನಿ ದೆಹಲಿಯಲ್ಲಿ ಸಂಭವಿಸಿದಂತ ಈ ಭೀಕರ ಸ್ಫೋಟ ಇತ್ತಲ್ಲ, ಸ್ಫೋಟವನ್ನ ಇಡೀ ದೇಶ ಪ್ರತೀಕಾರದ ವಿಚಾರದಿಂದ ನೋಡ್ತಾ ಇತ್ತು. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕ್ಷಿಪ್ರ ಕ್ರಾಂತಿ ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ, ಆಕ್ಷನ್ ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಇತ್ತು. ನಿನ್ನೆ ಆ ಮೀಟಿಂಗ್ ನಲ್ಲಿ ಹಲವಾರು ತೀರ್ಮಾನಗಳನ್ನ ಮಾಡಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿದೆ, ಇದು ಭಯೋತ್ಪಾದಕ ಕೃತ್ಯ ಅನ್ನೋದನ್ನ ಕೇಂದ್ರ ಸರ್ಕಾರವೇ ಹೇಳಿದೆ. ನಾವೆಲ್ಲ ಇದು ಆಕ್ಸಿಡೆಂಟ್ ಅಂತ ಹೇಳಿ ಏನ್ ಅನ್ಕೊಂಡ್ವಲ್ಲ ಆರಂಭದಲ್ಲಿ, ಆದ್ರೆ ಅದೆಲ್ಲವೂ ಕೂಡ ಸುಳ್ಳು. ಅಫಿಷಿಯಲಿ ಕೇಂದ್ರ ಸರ್ಕಾರವೇ ಘೋಷಣೆ ಮಾಡಿದೆ, ಇದು ಟೆರರ್ ಆಕ್ಟಿವಿಟಿ ಅಂತ ಹೇಳಿ. ಸಂತ್ರಸ್ತರು ಯಾರಿದ್ದಾರೆ, ಸುಮಾರು 13 ಜನ ಮೃತಪಟ್ಟರಲ್ಲ, ಅಮಾಯಕರು ಸೇರಿದಂತೆ ಸುಮಾರು 30ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯವಾಗಿ ಇನ್ನೂ ಕೂಡ LNJP ಆಸ್ಪತ್ರೆಯಲ್ಲಿ ಇದ್ರಲ್ಲ, ಅವರಿಗೆ ಪರಿಹಾರದ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಶೀಘ್ರವೇ ನ್ಯಾಯ ಕೊಡ್ತೀವಿ ಅನ್ನುವಂತ ಭರವಸೆಯನ್ನ ಮೋದಿ ರವಾನಿಸಿದ್ದಾರೆ. ತನಿಖೆಯನ್ನ ತೀವ್ರಗೊಳಿಸ್ತೀವಿ ಅನ್ನುವಂತ ಸೂಚನೆಯನ್ನು ಕೂಡ ಪ್ರಧಾನಿ ಮೋದಿ ಸಿಸಿಎಸ್ ಸಭೆಯಲ್ಲಿ ಸೂಚನೆ ನೀಡಿದ್ದಾರೆ. ನಾವು ಈ ಪ್ರಕರಣದ ತನಿಖೆಯನ್ನ ಆದಷ್ಟು ಬೇಗ ಮುಗಿಸ್ತೀವಿ, ಮತ್ತೆ ಯಾರ್ಯಾರಿದ್ದಾರೆ ಅವರನ್ನ ಮಟ್ಟ ಹಾಕ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ಮಹತ್ವದ ತೀರ್ಮಾನವನ್ನ ನಿನ್ನೆ ತೆಗೆದುಕೊಂಡಿರೋರು. ನಾಗೇಂದ್ರ ಬಾಬು, ನೋಡಿ, ನೀವು ಗಮನಿಸಬಹುದು, ಈ ಸಿಸಿಎಸ್ ಸಭೆ ಇದೆಯಲ್ಲ, ಈ ಸಭೆಯಾದ ನಂತರ ತೆಗೆದುಕೊಳ್ಳುವಂತ ತೀರ್ಮಾನಗಳು ಬಹುಶಃ ಅದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅದೊಂದು ಸಂಚಲನಕ್ಕೆ ಕಾರಣ ಆಗತ್ತೆ. ನಾವು ಈ ಹಿಂದೆ 2-3 ಈ ರೀತಿಯ ಭಯೋತ್ಪಾದಕ ಘಟನೆಗಳಾದಾಗ ಆಗಿರುವಂತಹ ಸಿಸಿಎಸ್ ಸಭೆಯ ನಂತರ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂತ ತೀರ್ಮಾನಗಳು, ನಿರ್ಣಯಗಳು ಬಹುಶಃ ದೊಡ್ಡ ಮಟ್ಟದಲ್ಲಿ ಅದು ಇಂಪ್ಲಿಮೆಂಟ್ ಆಗಿತ್ತು. ನಾವು ನೋಡಿದ್ವಿ, ಭದ್ರತಾ ಸಭೆ ಖಾಲಿಪೋಲಿ ಅಥವಾ ಸುಮ್ಮನೆ ಮಾಡೋದಿಲ್ಲ. ಭದ್ರತಾ ಸಭೆ ಆದ ನಂತರ ಅದು ಎಲ್ಲಾ ರೀತಿಯಲ್ಲೂ ಕೂಡ ವಿಚಾರ ಮಾಡಿಕೊಂಡು ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ಮುಂದೇನಾಗಬೇಕು ಅನ್ನುವಂತ ತೀರ್ಮಾನವನ್ನ ಮಾಡೋದಿದೆಯಲ್ಲ, ಬಹಳ ಪ್ರಮುಖವಾದಂಥದ್ದು. ಇನ್ನು ಮತ್ತೊಂದು ವಿಚಾರ ಏನು ಅಂತ ಕೇಳಿದ್ರೆ, ಸಿಸಿಎಸ್ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಭಯೋತ್ಪಾದನೆ ವಿರುದ್ಧ ಹೋರಾಟದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ. ತನಿಖೆಯನ್ನ ತೀವ್ರಗೊಳಿಸಬೇಕು ಅಂತ ಹೇಳಿದ್ದಾರೆ. ಶೀಘ್ರ ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸಿಸಿಎಸ್ ಮೀಟಿಂಗ್ ನಲ್ಲಿ ಒಂದು ಕ್ಲಾರಿಟಿ ಸಿಕ್ಕಿರೋದು, ಇದು ಉಗ್ರ ದಾಳಿಯೇ ಅಂತ ಹೇಳಿ ಅಧಿಕೃತವಾಗಿ ಕೇಂದ್ರ ಸರ್ಕಾರವೇ ಈ ಒಂದು ಮೀಟಿಂಗ್ ಅನ್ನ ಮಾಡಿತ್ತು. ಈ ಮೀಟಿಂಗ್ ನಲ್ಲಿ ಅಜಿತ್ ದೋವಲ್ ಸೇರಿದಂತೆ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಸೇರಿದಂತೆ ವಿದೇಶಾಂಗ ಸಚಿವ ಜೈಶಂಕರ್ ಸೇರಿದಂತೆ ಹಲವರು ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಇದೊಂದು ಕಾನ್ಫಿಡೆನ್ಷಿಯಲ್ ಸಭೆ ಆಗಿತ್ತು. ಈ ಸಭೆಯಲ್ಲಿ ಎಲ್ಲರಿಂದಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಹಿತಿಯನ್ನ ಪಡೆದುಕೊಂಡು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ಅವರೇ ಖುದ್ದಾಗಿ ಇದೆಲ್ಲವನ್ನು ಕೂಡ ನಿಭಾಯಿಸಬೇಕು ಅಂತೇಳಿ ಹೇಳಿದ್ದಾರೆ. ಎಲ್ಲ ಮಾಹಿತಿಯನ್ನು ಪಡೆದುಕೊಂಡು ಗೃಹ ಇಲಾಖೆ ಬಹಳ ಕೇರ್ಫುಲ್ ಆಗಿ ಇದನ್ನ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿದ್ದಾರೆ. ಒಟ್ಟಾರೆ ಗಮನಿಸ್ತಾ ಹೋದ್ರೆ ಈ ಸಿಸಿಎಸ್ ಸಭೆಯಲ್ಲಿ ಒಂದು ನಿರ್ಣಯ ಬಂದಿದ್ದಾರೆ, ಅದು ಬಹುಶಃ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಇನ್ನಷ್ಟು
ಆ ವೇಗವನ್ನ ಹೆಚ್ಚಿಸುವ ತೀರ್ಮಾನವನ್ನ ಸಿಸಿಎಸ್ ಸಭೆಯಲ್ಲಿ ತೆಗೆದುಕೊಂಡಿದ್ದಾರೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರಂಜಿತ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ಶ್ರೀಲಕ್ಷ್ಮಿ ಕೂಡ ಜಾಯ್ನ್ ಆಗಿದ್ದಾರೆ. ಸುದ್ದಿಗಳತ್ತ ಗಮನ ಕೊಡೋಣ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಿತು. ಆ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ಇನ್ಸೈಡ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಪ್ರಮುಖವಾಗಿ ದೆಹಲಿಯಲ್ಲಿ ನಡೆದಂತಹ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಡೆದಂತಹ ಸಿಸಿಎಸ್ ಮೀಟಿಂಗ್ನಲ್ಲಿ ರಕ್ಷಣಾ ಸಚಿವರು, ಗೃಹ ಸಚಿವರು, 3 ಸೇನೆಯ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ರು. ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಕೂಡ ಭಾಗಿಯಾಗಿದ್ರು. ಆ ಭಯೋತ್ಪಾದಕರ ಕೃತ್ಯದ ವಿಚಾರವಾಗಿ ಕೇಂದ್ರ ಸರ್ಕಾರದಿಂದಲೇ ಒಂದು ಅಧಿಕೃತ ಘೋಷಣೆ ಹೊರಬಿದ್ದಿದೆ. ಮಹತ್ವದ ನಿರ್ಧಾರವನ್ನ ಸಿಸಿಎಸ್ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಯಾವುದೇ ರಾಜಿ ಇಲ್ಲ. ಸಂತ್ರಸ್ತರಿಗೆ ಶೀಘ್ರವೇ ನ್ಯಾಯ ಒದಗಿಸುವ ಭರವಸೆಯನ್ನ ಕೊಟ್ಟಿದ್ದಾರೆ. ತನಿಖೆಯನ್ನ ತೀವ್ರಗೊಳಿಸೋದಕ್ಕೂ ಕೂಡ ಪ್ರಧಾನಿ ಮೋದಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ನಡೆದಂತಹ ಸಿಸಿಎಸ್ ಮೀಟಿಂಗ್ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಕೂರುವ ಪ್ರಶ್ನೆಯೇ ಇಲ್ಲ. 1 ಪಾಯಿಂಟ್, ಯಾವ ಕಾರಣಕ್ಕೋಸ್ಕರ ಇವರು ಮಾಡಿದ್ದಾರೆ ಅದಕ್ಕೆ ಪ್ರತೀಕಾರ ನಿಶ್ಚಿತ. 2nd ಪಾಯಿಂಟ್, ಭಯೋತ್ಪಾದನೆಯನ್ನ ನಾವು ಒಪ್ಪಿಕೊಳ್ಳೋದಕ್ಕೆ ಸಿದ್ಧರಿಲ್ಲ, ನಾವು ಹುಟ್ಟಡಗಿಸುವ ಕೆಲಸವನ್ನ ಮಾಡ್ತೀವಿ ಅನ್ನೋದೊಂದು 3ನೇ ಪಾಯಿಂಟ್. ಮತ್ತೊಂದು, ಗಾಯಾಳುಗಳು, ಮೃತಪಟ್ಟಂತವ್ರು ಎಲ್ಲರಿಗೂ ಕೂಡ ನ್ಯಾಯ ಒದಗಿಸುವ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಸ್ಪಷ್ಟ ಸಂದೇಶವನ್ನ ಕೊಡಲಾಗಿದೆ. ನಿನ್ನೆ ನಡೆದಂಥ ಮೀಟಿಂಗ್ನ ಇನ್ಸೈಡ್ ಇನ್ಫಾರ್ಮೇಶನ್ ಇದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ನಿನ್ನೆ ನಡೆದಂಥ ಮೀಟಿಂಗ್ ಸ್ಪಷ್ಟ ಸಂದೇಶ ಅಂತೂ ಹೋಗಿದೆ. ಆಕ್ಷನ್ ಯಾವಾಗ ಅನ್ನೋದು ಕುತೂಹಲ ಈಗ. ಖಂಡಿತ ನಾಗೇಂದ್ರ ಬಾಬು, ನಿನ್ನೆ ನಡೆದಂತಹ ಸಿಸಿಎಸ್ ಮೀಟಿಂಗ್ ಇದೆಯಲ್ಲ, ಈ ಮೀಟಿಂಗ್ ನ ಮೇಲೆ ಇಡೀ ದೇಶದ ಚಿತ್ತ ಇತ್ತು. ದೇಶದ ರಾಜಧಾನಿ ದೆಹಲಿಯಲ್ಲಿ ಸಂಭವಿಸಿದಂತ ಈ ಭೀಕರ ಸ್ಫೋಟ ಇತ್ತಲ್ಲ, ಸ್ಫೋಟವನ್ನ ಇಡೀ ದೇಶ ಪ್ರತೀಕಾರದ ವಿಚಾರದಿಂದ ನೋಡ್ತಾ ಇತ್ತು. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕ್ಷಿಪ್ರ ಕ್ರಾಂತಿ ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ, ಆಕ್ಷನ್ ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಇತ್ತು. ನಿನ್ನೆ ಆ ಮೀಟಿಂಗ್ ನಲ್ಲಿ ಹಲವಾರು ತೀರ್ಮಾನಗಳನ್ನ ಮಾಡಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿದೆ, ಇದು ಭಯೋತ್ಪಾದಕ ಕೃತ್ಯ ಅನ್ನೋದನ್ನ ಕೇಂದ್ರ ಸರ್ಕಾರವೇ ಹೇಳಿದೆ. ನಾವೆಲ್ಲ ಇದು ಆಕ್ಸಿಡೆಂಟ್ ಅಂತ ಹೇಳಿ ಏನ್ ಅನ್ಕೊಂಡ್ವಲ್ಲ ಆರಂಭದಲ್ಲಿ, ಆದ್ರೆ ಅದೆಲ್ಲವೂ ಕೂಡ ಸುಳ್ಳು. ಅಫಿಷಿಯಲಿ ಕೇಂದ್ರ ಸರ್ಕಾರವೇ ಘೋಷಣೆ ಮಾಡಿದೆ, ಇದು ಟೆರರ್ ಆಕ್ಟಿವಿಟಿ ಅಂತ ಹೇಳಿ. ಸಂತ್ರಸ್ತರು ಯಾರಿದ್ದಾರೆ, ಸುಮಾರು 13 ಜನ ಮೃತಪಟ್ಟರಲ್ಲ, ಅಮಾಯಕರು ಸೇರಿದಂತೆ ಸುಮಾರು 30ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯವಾಗಿ ಇನ್ನೂ ಕೂಡ LNJP ಆಸ್ಪತ್ರೆಯಲ್ಲಿ ಇದ್ರಲ್ಲ, ಅವರಿಗೆ ಪರಿಹಾರದ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಶೀಘ್ರವೇ ನ್ಯಾಯ ಕೊಡ್ತೀವಿ ಅನ್ನುವಂತ ಭರವಸೆಯನ್ನ ಮೋದಿ ರವಾನಿಸಿದ್ದಾರೆ. ತನಿಖೆಯನ್ನ